ಏನಿದು ಉಚ್ಚಿಷ್ಟ ಗಣಪತಿ? ನೀವು ಎಲ್ಲ ರೀತಿ ಗಣಪತಿಗಳನ್ನು ನೋಡಿದ್ದೀರಾ, ಅರ್ಥ ಆಯ್ತಲ್ಲ. ಆದರೆ ಈ ಗಣಪತಿ ಇರತಕ್ಕಂಥದ್ದು ಮುಖ್ಯವಾಗಿ ಸಂಭೋಗ ಗಣಪತಿ ಅಂತ ಹೇಳ್ತೀವಿ, ರತಿಕ್ರೀಡೆ ಆಡ್ತಕ್ಕಂಥ ಗಣಪತಿ ಅಂತ ಹೇಳ್ತೀವಿ. ಈಗ ನೀವು ಯಾವುದೇ ದೇವರು ಒಂದು ಉಗ್ರವಾದ ರೂಪವನ್ನು ತಗೊಂಡಿದ್ದಾನೆ ಅಥವಾ ಇನ್ನೊಂದು ಅವತಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ, ಮೂಲ ಕಾರಣ ರಾಕ್ಷಸರೇನೆ. ಕಾಳಿ ರೂಪ ಬಂದಿರತಕ್ಕಂಥದ್ದು ರಾಕ್ಷಸ ಸಂಹಾರ ಮಾಡಲಿಕ್ಕೋಸ್ಕರನೇ, ಪ್ರತ್ಯಂಗಿರ ರೂಪ ಬಂದಿರತಕ್ಕಂಥದ್ದು ರಾಕ್ಷಸ ಸಂಹಾರ ಮಾಡಲಿಕ್ಕೋಸ್ಕರನೇ, ವರಾಹಿ ರೂಪ ಬಂದಿರತಕ್ಕಂಥದ್ದು ಈ ಎಲ್ಲ ಉಗ್ರ ದೇವತೆಗಳನ್ನು ಏನು ನೋಡ್ತೀವಿ ನಾವು, ಇವರೆಲ್ಲ ಉಗ್ರ ಆಗ್ಲಿಕ್ಕೆ ಕಾರಣನೇ ಅವರು. ಈ ಉಚ್ಚಿಷ್ಟ ಅಂತಂದ್ರೆ ಏನು ಸರ್, ನಿಜವಾದ ಅರ್ಥ ಏನಿದೆ? ಅರ್ಥ ಬಾಯಿ ಒಳಗಡೆ ಇರತಕ್ಕಂಥ ಲಾಲಾರಸ, ಈ ಲಾಲಾರಸಕ್ಕೆ ನಾವು ಸ್ವೀಕರಿಸುವಂಥ ಆಹಾರ, ಇದು ಎರಡೂ ಸೇರಿದಾಗ ಉಚ್ಚಿಷ್ಟ ಆಗ್ತದೆ. ಇದನ್ನೇ ನಾವು ನೈವೇದ್ಯವಾಗಿ ಕೊಡ್ತೀವಿ ಭಗವಂತನಿಗೆ. ಹೆಂಜಿಲನ್ನೇ ನಾವು ನೈವೇದ್ಯವಾಗಿ ಕೊಡ್ತೀವಿ. ನಾವು ಎಷ್ಟು ಅಶುದ್ಧವಾಗಿ ಪೂಜೆ ಮಾಡ್ತೀವಲ್ಲ, ಅಷ್ಟು ಈ ಗಣಪತಿಗೆ ಅಷ್ಟು ನಮಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವನು ನಮಗೆ ಪ್ರಚೋದನೆ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಇವಾಗ ಯಾರಿಗೋ ಒಬ್ರಿಗೆ ಮಕ್ಕಳಾಗದಿರೋ ಸಮಸ್ಯೆ ಇದೆ ಅಂತಂದ್ರೆ ಈ ಉಚ್ಚಿಷ್ಟ ಗಣಪತಿ ಪೂಜೆ ಮಾಡಿದ್ರೆ ಸರೋಗುತ್ತಾ? ಖಂಡಿತ. ಸಾರಾಯಿನೂ ಕೂಡ ಅಭಿಷೇಕ ಮಾಡ್ತಾರೆ ಉಚ್ಚಿಷ್ಟ ಗಣಪತಿಗೆ ಅಂತ ಕೇಳ್ಪಟ್ಟೆ, ನಿಜನಾ? ಈಗ ನೀವು ಅತಿಯಾಗಿ ಕುಡಿಯೋದ್ರಿಂದ ಮತಿಭ್ರಮಣರಾಗ್ತಾರೆ. ದೇವರಿಗೆ ಇಟ್ಟಂಥದ್ದು ಸ್ವಲ್ಪ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಇಂದ್ರಿಯ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಕೆಲವೊಂದು ಮೈಥುನ ಕ್ರಿಯೆ ಅಂತ ಹೇಳ್ತೀವಿ, ಅದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಶಕ್ತಿ ವೃದ್ಧಿ ಆಗ್ತಾ ಹೋಗ್ತದೆ. ಈ ಗಣಪತಿನ ಮಾಡುವಂಥ ಪೂಜೆಗಿಂತ ಬೇಗವರ ಈ ಉಚ್ಚಿಷ್ಟ ಗಣಪತಿ ಕೊಡ್ತಾರೆ ಅಂತ ಅನ್ಸಲ್ವಾ? ಏನಾಗತ್ತಂತಂದ್ರೆ ನೀವು ಇದನ್ನೆಲ್ಲ ಮನೇಲಿ ಕೂತ್ಕೊಂಡು ಮಾಡ್ತೀರಾ, ನಾವು ಇದನ್ನ ಸ್ಮಶಾನದಲ್ಲಿ ಕೂತು ಮಾಡ್ತೀವಿ. ಸೊ ಈ ಗಣಪತಿ ನಾವು ಯಾವುದೇ ಕಾರಣಕ್ಕೂ ಮನೇಲಿ ಪೂಜೆ ಮಾಡೋಂಗಿಲ್ವಾ? ಖಂಡಿತ ಇಲ್ಲ. ಉಗ್ರ ಸ್ವರೂಪ ಯಾವುದನ್ನು ಕೂಡ ಮನೆಯಲ್ಲಿ ಪೂಜೆ ಮಾಡಬಹುದು. ಆದರೆ ಇದೇ ಉಚ್ಚಿಷ್ಟ ಗಣಪತಿನ ಇಟ್ಕೊಂಡು ಕೆಟ್ಟದನ್ನು ಮಾಡೋರು ಇದಾರ? ನೀವು ಇದರಿಂದ ಹೇಳಿಕೆ ಆಗ್ಲಿಕ್ಕೆ ಆಗಲ್ಲ. ₹1 ಆಸೆಗೆ ನೀವೇನು ಬೇಕಾದ್ರೆ ಮಾಡ್ಬೋದು. ಎಲ್ಲೂ ಸಿಗದ ಪರಿಹಾರ ಇಲ್ಲೂ ಸಿಗುತ್ತೆ ಅಂತ ಅಸ್ಟ್ರಾಲಜರ್ಗಳೆಲ್ಲ ಬೋರ್ಡ್ ಹಾಕೊಂಡು ಇವತ್ತು ಸುಮಾರು ಕಡೆ ಅನೌನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಕನ್ಸಲ್ಟೇಷನ್ ನಿಮ್ಮ ಸಮಾಧಾನಕ್ಕೆ 5 ನಿಮಿಷ 10 ನಿಮಿಷ ಹೇಳುವಂಥದ್ದಲ್ಲ. ತಂತ್ರವಿದ್ಯೆಯಲ್ಲಿ ನಿಮ್ಗೆ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ಕೆಲವೊಂದು ಅನುಷ್ಠಾನಗಳನ್ನು ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಲಿಕ್ಕೆ ನಮಗೆ 3 ದಿನ ಸಮಯ ಬೇಕಾಗುತ್ತೆ. ಇದರಲ್ಲಿ ಅವರು 2 ದಿವಸದಲ್ಲಿ ಹೇಗೆ ಮಾಡ್ಕೊಡ್ತಾರೆ? ಫೋನ್ ಮಾಡಿದ ಅರ್ಧ ಗಂಟೆಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ತಥಾಸ್ತು ಅನ್ಲಿಕ್ಕೆ ದೇವರ. ಸೊ ನಿಮಗೆ ಯಾವುದೇ ಥರ ಕಷ್ಟ ಬಂತು ಅಂತಂದ್ರೂ ಹಿಂಗೆ ಸರೋಗಿ ಮಾಡ್ಕೊಬೋದಲ್ಲ ನೀವೂ ಸಹ? ಈಗ ನಾನು ಯಾವುದೋ ಒಂದು ನನ್ನ ಕಾಯಿಲೆ ಬಂದಿದೆ ಅಥವಾ ನಾನು ಯಾವುದೋ ಒಂದು ಮೆಡಿಸಿನ್ ತೊಗೊಳ್ತೇನೆ, ಅದು ಬೇಗ ನನಗೆ ಗುಣ ಆಗೋ ರೀತಿಯಲ್ಲಿ ನಮ್ಮ ತಂತ್ರವಿದ್ಯೆಯಲ್ಲಿ ನಾವು ಅದನ್ನು ಮಾಡ್ಕೊಳ್ತಾ ಇರ್ತೀವಿ. ನಮಗೂ ಸಮಸ್ಯೆ ಬರುತ್ತಲ್ಲ. ಯಾವುದೇ ಒಂದು ಕೆಲಸ ನಿರ್ದಿಷ್ಟವಾಗಿ ಇಷ್ಟೇ ಸಮಯದಲ್ಲಿ ಆಗುತ್ತೆ ಅಂತ ಯಾಕೆ ಹೇಳೋಕ್ಕಾಗಲ್ಲ? ಇಷ್ಟೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬೋಗಸ್. ನಾನೇ ಹೇಳ್ತಾ ಇದ್ದೀನಿ ಕೇಳಿ. ಅರ್ಜೆಂಟಲ್ಲಿ ಅವಸರದಲ್ಲಿ ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿ ಯಾವುದು ಉಳಿಯೋದಿಲ್ಲ. ಅದು ನಿಜವಾಗ್ಲೂ ಅವ್ರು ಮಾಟ ಮಂತ್ರ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಈ ವಶೀಕರಣ ನಡೆದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಅದೇ ಯೋಚನೆಗಳು ಬರ್ತಾ ಇರುತ್ತೆ. ಸ್ವತಃ ಗಂಡ ಹೆಂಡತಿ ಜೀವನದಲ್ಲಿ 3ನೇ ವ್ಯಕ್ತಿ ಪ್ರವೇಶ ಆಗಿದ್ದಾಗ ಗಂಡ ಹೆಂಡತಿ ನಡುವಿನ ಆ ಭಾವನೆಗಳಿರೋದಿಲ್ಲ. ಕೆಲವೊಂದು ನಾವು ಸಾಧನೆಗಳನ್ನು ನೇರವಾಗಿ ಯಾಕೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅದು ಕೆಲವೊಂದು ಗುಪ್ತ ಪ್ರಕಟೋ ಭ್ರಷ್ಟ ಅಂತ ಹೇಳ್ತೀವಿ. ಸಾಮಾನ್ಯರಲ್ಲಿ ಸಾಮಾನ್ಯರು ಸಹ ಉಚ್ಚಿಷ್ಟ ಗಣಪತಿನ ಹೋಲಿಸ್ಕೊಳ್ಬಹುದಾ? ಇದನ್ನ ಹೇಳಬೇಕು ಹೇಳಬಾರ್ದು ಅಂತ ಗೊತ್ತಿಲ್ಲ. ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ, ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ್ರೆ ಅದರ ಅನುಭವ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ.